ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮನ್ನು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಟೌನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಉತ್ತರ ಕನ್ನಡದಲ್ಲಿರುವಂತಹ ಟಿಬೇಟಿಯನ್ ಕಾಲೋನಿಗೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕಂತ ಬಂದಿದ್ದೀನಿ. ಹೇಳ್ಕೊಳ್ಳೋಕ್ಕೆ ನಾನು ಕೂಡ ಉತ್ತರ ಕನ್ನಡದವಳಾದರೂ ಕೂಡ ಐ ರಿಯಲಿ ನೆವರ್ ಥಾಟ್ ಆಫ್ ವಿಸಿಟಿಂಗ್ ದಿಸ್ ಪ್ಲೇಸ್ ಬಿಫೋರ್. ಪರವಾಗಿಲ್ಲ, ನಾನು ಇವಾಗ ಬಂದಿದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್ ಟು ಡಿಸ್ಕವರ್ ವಾಟ್ ಇಟ್ ಹ್ಯಾಸ್ ಟು ಆಫರ್. ಸೊ ಸಾಕಷ್ಟು ಕೇಳಿದ್ದೀನಿ ಸ್ಕೂಲ್ ಟ್ರಿಪ್ಪಿಗೆಲ್ಲ ಬರ್ತಾ ಇದ್ರಂತೆ, ಬಟ್ ನಮ್ಮ ಸ್ಕೂಲಲ್ಲಿ ಯಾವತ್ತೂ ನಂಗೆ ಕರ್ಕೊಬಂದಿಲ್ಲ. ಇಟ್ಸ್ ಓಕೆ, ಇವಾಗ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ. ಇದ್ರ ಹಿಸ್ಟ್ರಿ ಬಗ್ಗೆ ನಿಮ್ಗೆ ಸಾಕಷ್ಟು ಗೊತ್ತೇ ಇರುತ್ತೆ. ಈ ವ್ಲಾಗಲ್ಲಿ ನಾವು ಅವರ ಬ್ಯೂಟಿಫುಲ್ ಟೌನು ಮತ್ತು ಅವರ ವೈಬ್ರೆಂಟ್ ಆ್ಯಂಡ್ ಪೀಸ್ಫುಲ್ ಆದ ಅವರೇನು ಮಾನಿಸ್ಟರೀಸ್ ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡುವಂತಹ, ಹಾಗೆ ಅವರ ಕಲ್ಚರ್ನ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಹಿಸ್ಟ್ರಿ ಕೂಡ ನಾನು ಇನ್ಕ್ಲೂಡ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬ್ಲಾಗನ್ನು ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಇವಾಗ ನಾವು ಎಂಟರ್ ಮಾಡ್ತಾ ಇರುವಂಥದ್ದು ಅವರ ಒನ್ ಆಫ್ ದ ಫೇಮಸ್ ಮಾನಿಸ್ಟರಿ, ಗೆಡನ್ ಜಾಂಗ್ಸೆ. ಇದು ಒನ್ ಆಫ್ ದ ಫೇಮಸ್ ಮಾನಿಸ್ಟರಿ ಬುದ್ಧಿಸ್ಟ್ಗಳದ್ದು, ಅಂದರೆ ನೀವು ಮಠ ಅಂತ ಕರಿಬೋದು. ಇದನ್ನು ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಅಂದರೆ ಪ್ರೇಯರ್ ಹಾಲ್ ಥರ ಇರುತ್ತೆ. ಇಲ್ಲಿ ಎಜುಕೇಶನ್ ಅಷ್ಟೇ ಅಲ್ಲದೆ ಅವ್ರ ಧಾರ್ಮಿಕ ಕಾರ್ಯಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಮುನ್ಗೋಡ್ ಟಿಬೇಟಿಯನ್ ಸೆಟಲ್ಮೆಂಟ್ ಏನಿದು ಸ್ಥಾಪನೆ ಆಗಿದ್ದು 1966 ಅಲ್ಲಿ. ಈ ಸೆಟಲ್ಮೆಂಟ್ ಅಥವಾ ವಸಾಹತಿ ಅನ್ನುವಂಥದ್ದು ಸುಮಾರು 4,000 ಎಕರೆಷ್ಟು ವಿಸ್ತೀರ್ಣ ಇದ್ದು, ಇಲ್ಲಿ ಟೋಟಲ್ ಆಗಿ ನೀವು 11 ಕ್ಯಾಂಪ್ಗಳನ್ನು ನೋಡ್ಬೋದು. ಪ್ರತಿಯೊಂದು ಕೂಡ ನಂಬರಿಂಗ್ ಅನ್ನ ಮಾಡಿಕೊಂಡಿದ್ದಾರೆ. ಈ ಕ್ಯಾಂಪ್ ಅಲ್ಲಿ ಮನೆಗಳಷ್ಟಿಲ್ಲದೆ ಸ್ಕೂಲು, ಮಾನಿಸ್ಟರೀಸ್ಗಳು, ಈವನ್ ಕೆಲವೊಂದು ಕೋಆಪರೇಟಿವ್ ಸೊಸೈಟಿಗಳು, ಯೂನಿವರ್ಸಿಟಿಗಳನ್ನ ಕೂಡ ನೋಡ್ಬೋದು. ಇವಾಗ ನಾವು ಎಂಟ್ರಿ ಮಾಡ್ತಾ ಇರುವಂತಂದ್ರೆ, ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇರುವಂತ ಮೊದಲ ಅವರ ಮಾನಿಸ್ಟರಿ ಅಥವಾ ಮಠ ಅಂತ ಏನ್ ಕರಿತೀವಿ, ಫೇಮಸ್ ಆಗಿರುವಂತಹ ಗೆಡನ್ ಜಾಂಗ್ಸೆ. ಇದು ಅವರ ಧಾರ್ಮಿಕ ಪ್ರಚಾರ ಕೇಂದ್ರ ಅಥವಾ ಪ್ರೇಯರ್ ಹಾಲ್ ಅಂತ ಕರಿಬಹುದು. ಸುಮಾರು 300-500 ಜನ ಇಲ್ಲಿ ಹಿಡಿಸುವಷ್ಟು ಸ್ಪೇಸ್ ಇದೆ. ಹಾಗೆ ಇಲ್ಲಿ ಬೌದ್ಧ ಧರ್ಮದ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದನ್ನ ನೋಡ್ಬೋದು. ನಮಗೆ ಪರಿಚಯ ಇರುವಂತದ್ದು ಗೌತಮ ಬುದ್ಧನ ವಿಗ್ರಹ. ಉಳಿದಿರುವಂತಹ ದೇವರುಗಳು ಸಾಕಷ್ಟು ವಿಶೇಷವಾಗಿದೆ. ಅಷ್ಟಭುಜಗಳ, ಕೆಲವೊಂದಿಷ್ಟುಗಳು ಸಾವಿರಾರು ಭುಜಗಳನ್ನು ಹೊಂದಿರುವಂತಹ, ಹಾಗೆ ಮಲ್ಟಿಪಲ್ ಫೇಸ್ ಅನ್ನು ಹೊಂದಿರುವಂತಹ ದೇವರ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದನ್ನು ನೋಡ್ಬೋದು. ಕ್ಷಮಿಸಿ, ಅದರ ಅರಿವು ನನಗಿಲ್ಲ ಯಾವುದು ಅದರ ನೇಮಿಂಗ್ ಅಂತ, ನಾನು ಅದನ್ನು ನೋಡಿಲ್ಲ. ಈ ಪ್ರೇಯರ್ ಹಾಲ್ ಅಥವಾ ನೀವು ಮೆಡಿಟೇಷನ್ ಹಾಲ್ ನೋಡ್ತಾ ಇದ್ರೆ ಸಾಕಷ್ಟು ವಿಶಾಲವಾಗಿದೆ. ತುಂಬ ಡಿಫ್ರೆಂಟ್ ವೈಬ್ ಇದೆ. ತುಂಬ ಪೀಸ್ಫುಲ್ ಆದ ನೀವು ಒಂದು ವೈಬನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಬಹುದು. ಈ ಮಾನಿಸ್ಟರಿಯಲ್ಲಿ ನೀವು ಧರ್ಮಗುರು, ಅಂದ್ರೆ ಟಿಬೇಟಿನ ಧರ್ಮಗುರು ಆದಂತಹ 14ನೇ ದಲೈ ಲಾಮಾ ಅವರ ಬೃಹತ್ ಆದ ಕಟೌಟ್ ಅಥವಾ ಫೋಟೋವನ್ನ ಕೂಡ ನೋಡ್ಬೋದು. ಅಂದ್ರೆ ಧಾರ್ಮಿಕ ನಾಯಕತ್ವ ಮತ್ತು ಅವರ ಸಮುದಾಯದ ಮಾರ್ಗದರ್ಶನದ ಎದುರಲ್ಲಿ ಅವ್ರು ಕೂತು ಪ್ರೇಯರ್ ಹಾಲ್ ತರ ಅಲ್ಲಿ ಪೂಜೆ ಮಾಡೋದು ಅಥವಾ ಅವರ ಎಜುಕೇಶನ್ ಪರ್ಪಸ್ಗೆ ನಡೆಯುತ್ತೆ, ಅದೆಲ್ಲ ಇಲ್ಲಿ ನಡೆಯುತ್ತೆ. ಚೀನಾದ ದಾಳಿಯಿಂದ ತಪ್ಪಿಸ್ಕೊಂಡು ಈ ದಲೈ ಲಾಮಾ ಮತ್ತು ಹಾಗೆ ಸಾವಿರಾರು ಟಿಬೇಟಿಯರು ಏನು ಭಾರತಕ್ಕೆ ವಲಸೆ ಬಂದಿರ್ತಾರೆ, ಆಶ್ರಯವನ್ನು ಅರಸಿ ಬಂದಂತಹ ಆ ಟಿಬೇಟಿಯರಿಗೆ ಭಾರತದ ಪ್ರಧಾನಮಂತ್ರಿ ಆದಂತಹ ಜವಾಹರ್ಲಾಲ್ ನೆಹರು ಅವರು ಆಗ ಭಾರತದ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಅವರು ವಸಾಹತನ ಸ್ಥಾಪನೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಆ ಥರ ನಮ್ಮ ಕರ್ನಾಟಕದಲ್ಲಿ 3 ಪ್ಲೇಸಲ್ಲಿ ಅವರು ತಮ್ಮ ವಸಾಹತನ ಸ್ಥಾಪನೆಯನ್ನ ಮಾಡ್ಕೊಳ್ತಾರೆ. ಕರ್ನಾಟಕದ ಮುನ್ಗೋಡ್, ಉತ್ತರ ಕನ್ನಡ, ಕುಶಾಲನಗರ್, ಮೈಸೂರು, ಕೊಳ್ಳೇಗಾಲ, ಚಾಮರಾಜನಗರ. ಭಾರತದ ಉಳಿದಿರುವಂತಹ ರಾಜ್ಯಗಳಲ್ಲೂ ಕೂಡ ನೀವು ಸಾಕಷ್ಟು ಅವರ ವಸಾಹತುಗಳಂದ್ರೆ ಸೆಟಲ್ಮೆಂಟ್ ಆಗಿರೋದನ್ನು ನೋಡ್ಬೋದು. ಹಿಮಾಚಲ್ ಪ್ರದೇಶ, ಒಡಿಸ್ಸಾ, ಅರುಣಾಚಲ್ ಪ್ರದೇಶ್, ವೆಸ್ಟ್ ಬೆಂಗಾಲ್, ಈವನ್ ಛತ್ತೀಸ್ಗಢಲ್ಲೂ ನೀವು ಅವರ ವಸಾಹತು ಸ್ಥಾಪನೆ ಆಗಿರೋದನ್ನ ನೋಡ್ಬೋದು. ಇಲ್ಲಿ ವಿಸಿಟರ್ಸ್ ಗಳಿಗೆ ಮಾರ್ನಿಂಗ್ 8 ಗಂಟೆಯಿಂದ ಈವ್ನಿಂಗ್ 6 ಗಂಟೆ ಒಳಗಡೆ ಇಲ್ಲಿ ಸಂದರ್ಶನ ಮಾಡೋಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಇಲ್ಲಿ ಮತ್ತು ಸಾಕಷ್ಟು ಮಾನಿಸ್ಟರೀಸ್ಗಳು ಹಾಗೆ ಯೂನಿವರ್ಸಿಟೀಸ್ಗಳು, ಸ್ಕೂಲ್ಸ್ಗಳೆಲ್ಲ ಇದೆ. ಅದೆಲ್ಲ ಕೂಡ ಎಕ್ಸ್ಪ್ಲೋರ್ ಮಾಡುವಂತ ಪ್ರಯತ್ನ ಮಾಡೋಣ. ಸಾಕಷ್ಟು ದೊಡ್ಡದಾದ ನೀವು ಇಲ್ಲಿ ಭವ್ಯವಾದಂತಹ ಅವರ ಮಾನಿಸ್ಟರೀಸ್ಗಳನ್ನು ನೋಡ್ಬೋದು. ಹಾಗೆ ಪ್ರೇಯರ್ ಹಾಲ್ಗಳು
ಎಜುಕೇಷನ್ ಸೆಂಟರ್ಗಳು ಕೂಡ ಸಾಕಷ್ಟು ಇದೆ. ಇಲ್ಲಿ ಎಜುಕೇಷನ್ ಅವರ ಧಾರ್ಮಿಕದ ಶಿಕ್ಷಣ ಅಷ್ಟೇ ಅಲ್ಲದೆ ಈವನ್ ಸೈನ್ಸ್, ಮಾಡರ್ನ್ ಎಜುಕೇಷನ್ ಮೇಲೂ ಕೂಡ ಅವರು ಸಾಕಷ್ಟು ಒತ್ತನ್ನು ನೀಡಿದ್ದಾರೆ. ಲ್ಯಾಂಗ್ವೇಜ್ ಅಂತ ಬಂದಾಗ ಅವರ ಟಿಬೆಟಿಯನ್ ಭಾಷೆ ಅಲ್ಲದೆ ಹಿಂದಿ ಭಾಷೆಯನ್ನು ಕೂಡ ಅವರು ಮಾತನಾಡಬಲ್ಲರು. ಇವಾಗ ನೀವು ನೋಡ್ತಾ ಇರುವಂತದ್ದು ಸ್ಟೂಡೆಂಟ್ಸ್ ಅಂದ್ರೆ ವಸತಿ ಗೃಹನ ನೋಡ್ತಾ ಇದ್ದೀರಾ. ಬಾಯ್ಸ್ ಹಾಸ್ಟೆಲ್ ತುಂಬಾ ಪಂಕ್ಚುವಲ್ ಆ್ಯಂಡ್ ವೆರಿ ಡಿಸಿಪ್ಲಿನ್ಡ್ ಆದ ಲೈಫ್ ಸ್ಟೈಲು ಇಲ್ಲಿ ಅವರು ಲೀಡ್ ಮಾಡ್ತಾ ಇರೋದನ್ನ ನೀವು ನೋಡ್ಬೋದು. ಇಲ್ಲಿನ ಮೇನ್ ಅವರ ಉದ್ಯೋಗ ಕೃಷಿ ಆದ್ರೂ ಕೂಡ ಧಾರ್ಮಿಕ ಶಿಕ್ಷಣಗಳನ್ನ ಕೂಡ ಅವರು ಪಡಿತಾರೆ. ಗುರುಕುಲ್ ತರ ಇಲ್ಲಿ ಶಿಕ್ಷಣ ಇರೋದನ್ನ ನೀವು ಗಮನಿಸಬಹುದು. ಇಲ್ಲಿ ಬರೋದಕ್ಕೆ ಯಾವುದೇ ರೀತಿಯ ಎಂಟ್ರಿ ಫೀಸ್ ಇರಲ್ಲ, ಹಾಗೆ ಪಾರ್ಕಿಂಗ್ ಚಾರ್ಜಸ್ ಅಂತ ಏನು ಕೂಡ ಇರಲ್ಲ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇರುವಂಥದ್ದು ಇನ್ನೊಂದು ಅವರ ಮೊನೆಸ್ಟ್ರಿಯನ್ನು ನೋಡೋಕ್ಕೋಸ್ಕರ. ಐ ಥಿಂಕ್ ಇಲ್ಲಿ ಅವರ ವಸತಿ ಗೃಹಗಳು, ಕೆಲವೊಂದಿಷ್ಟು ಶಾಪ್ಗಳು, ಸೊಸೈಟಿಗಳೆಲ್ಲ ಕೂಡ ಇದೆ. ಇಲ್ಲಿ ನೋಡಿ ಅವರ ಒಂದು ಸ್ಕೂಲು ಕೂಡ ಇರೋದನ್ನು ನೀವು ಗಮನಿಸ್ಬೋದು. ಅವರ ಯೂನಿಫಾರ್ಮ್ ಏನಿದೆ ಸಾಕಷ್ಟು ಸಿಮಿಲರ್ ಇರುತ್ತೆ, ಯಾವುದೇ ಏಜ್ ಗ್ರೂಪ್ ಆದರೂ ಕೂಡ. ಪ್ರೇಯರ್ ನಡೆಯೋ ಟೈಮಲ್ಲಿ ಇಲ್ಲಿ ಏನು ಪ್ರೇಯರ್ ಇವಾಗ ನಡೀತಾ ಇದೆ ಅಲ್ಲಿ ನಮಗೆ ಅವಕಾಶ ಇರಲಿಲ್ಲ. ಇದು ಯೂನಿವರ್ಸಿಟಿ. ಸೊ ಇಲ್ಲಿ ಸಾಕಷ್ಟು ಜನ ಪ್ರೇಯರ್ ಮಾಡ್ತಾ ಇರೋದನ್ನ ನೀವು ಕೇಳಿಸ್ಕೋಬಹುದು. ಒಳಗಡೆ ನಾವು ಎಂಟ್ರಿನ ಕೊಟ್ಟಿಲ್ಲ, ಯಾಕಂದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಪ್ರೇಯರ್ ಮುಗಿದ ತಕ್ಷಣ ನಾವು ಮಾನೆಸ್ಟರಿ ಅಥವಾ ಯೂನಿವರ್ಸಿಟಿಯಿಂದ ಅದನ್ನೆಲ್ಲಾನು ಕೂಡ ನೋಡ್ಬೋದು. ಬಟ್ ಅಷ್ಟು ಕಾಲಾವಕಾಶ ನಮಗಿರ್ಲಿಲ್ಲ. ನಾವು ಹೊರಟಿದ್ವಿ ಮುಂದಿನ ಮೊನೆಸ್ಟರಿಯನ್ನು ನೋಡೋದಕ್ಕೆ, ಏನೇನು ಮತ್ತೆ ಎಕ್ಸ್ಪ್ಲೋರ್ ಮಾಡುವಂಥ ಪ್ಲೇಸ್ ಅದನ್ನು ಹೊರಟಿದ್ದೀವಿ ನೋಡಿಕೊಂಡು. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಯಾಂಪ್ ನಂಬರ್ಸ್ ಅಂತ ಇರುತ್ತೆ. ನಿಮ್ಗೆ ಗೊತ್ತಾಗದರೆ ಸ್ಥಳೀಯರು ಅಥವಾ ಅಲ್ಲಿನ ಜನರಿಗೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ಅಥವಾ ಕನ್ನಡ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿದರೆ ಅವ್ರು ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ ಯಾವ ದಿಕ್ಕಲ್ಲಿ ಹೋಗಬೇಕು ಅಂತ. ಸಾಕಷ್ಟು ಅಚ್ಚುಕಟ್ಟಾಗಿ ಮಾಡಿಸಿ ನಿರ್ಮಾಣ ಮಾಡಿರುವಂತಹ ಕಟ್ಟಡಗಳನ್ನ ನೋಡ್ಬೋದು. ಸಾಕಷ್ಟು ಅಚ್ಚುಕಟ್ಟಾಗಿ ಒಂದು ಟೌನ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇರುವಂತದ್ದು ಇನ್ನೊಂದು ಮೊನೆಸ್ಟರಿ, ಡ್ರೇಪಂಗ್ ಮೊನೆಸ್ಟರಿ ಅಂತ, ಒನ್ ಆಫ್ ದ ಮೇಜರ್ ಮೊನೆಸ್ಟರಿಗಳಲ್ಲಿ ಒಂದು. ಇಲ್ಲಿ ನೀವು ಮುಂದ್ಗಡೆ ಬಂದ್ರೆ 3 ಮೊನೆಸ್ಟರಿಗಳನ್ನ, ಮಠಗಳನ್ನ ನೋಡೋದನ್ನ ಮರಿಬೇಡಿ. ಒಂದು ಗಡಾನ್ ಜಾಂಗ್ ಸೆ ಮೊನೆಸ್ಟರಿ, ಇನ್ನೊಂದು ಇವಾಗ ನೀವು ನೋಡ್ತಾ ಇರುವಂತದ್ದು ಡ್ರೇಪಂಗ್ ಮೊನೆಸ್ಟರಿ. ತುಂಬಾ ಫೇಮಸ್ ಆಗಿರುವಂತಹ ಮೇಜರ್ ರಿಲಿಜಿಯಸ್ ಮೊನೆಸ್ಟರಿಗಳಲ್ಲಿ ಟಿಬೆಟಿನವ್ರದ್ದು ಇದು ಒಂದು. ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಿರುವಂತಹ ಇನ್ನೊಂದು ಮೊನೆಸ್ಟರಿ ಅಂದ್ರೆ ಆವಾಗಲೇ ಮೆನ್ಷನ್ ಮಾಡಿದಾಗ ಯೂನಿವರ್ಸಿಟಿ ಅಂತ ಏನು ತೋರಿಸಿದ್ನಲ್ವಾ, ಸೊ ಗಡಾನ್ ಸರ್ಸೆ ಮೊನೆಸ್ಟರಿ, ಅದ್ರ ಒಳಗಡೆ ನಮ್ಗೆ ಹೋಗಕ್ಕಾಗಿರ್ಲಿಲ್ಲ. ಸೊ ಕೆಲವೊಂದಿಷ್ಟು ಈ ಮೊನೆಸ್ಟರಿ ಏನು ಹೇಳ್ತಾ ಇದ್ದೀನಿ ಅದಕ್ಕೆ ನಂಬರಿಂಗ್ ಕೂಡ ಇದೆ, 3, 8, 11 ಏನು ಅಂತ. ನೀವು ಸ್ಥಳೀಯರ ಸಹಾಯ ಪಡ್ಕೊಂಡು ಅಲ್ಲಿಗೆ ನೀವು ತಲುಪಬಹುದು ಆರಾಮಾಗಿ. ಸೊ ನಾವು ಮೊದಲು ನೋಡಿರುವಂತಹ ಗಡಾನ್ ಜಾನ್ಸೆ ಮೊನೆಸ್ಟರಿ ಏನಿದೆ ಇದು ಕೂಡ ಅದೇ ತರ ಸೇಮ್ ಆಗಿದೆ. ಪ್ರೇಯರ್ ಹಾಲ್ ತರ ಇದೆ. ಇಲ್ಲಿ ಬೌದ್ಧ ಧರ್ಮದ ದೇವರ ಪ್ರತಿಷ್ಠಾಪನೆ ಆಗಿರೋದನ್ನ ನೋಡ್ಬೋದು. ಸಾಕಷ್ಟು ವಿಶಾಲವಾಗಿದೆ. ನಾವು ಮೊದಲು ನೋಡಿರುವಂತ ಮೊನೆಸ್ಟರಿಗಿಂತ ಇದು ಸಾಕಷ್ಟು ಆರ್ಟಿಕ್ರಾಫ್ಟ್ಗಳ ಮತ್ತೆ ಇಲ್ಲಿ ವಾಲ್ ಆರ್ಟ್ ಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಸುಂದರವಾದ ವಿಲೇಜ್ ಅಂಡ್ ಟಿಬೆಟಿಯನ್ ಕಾಲೋನಿಯನ್ನ ನೋಡಿ ಮುಗಿಸಿ ಆಲ್ಮೋಸ್ಟ್ ನಮ್ದು ಕಂಪ್ಲೀಟ್ ಆಗಿದೆ. ಸಾಕಷ್ಟು ಸಾಧ್ಯವಾದಷ್ಟು ನೋಡಿದ್ದೀವಿ. ನಿಮ್ಗೆ ಕರೆಕ್ಟಾಗಿ ಅಲ್ಲಿ ಗೈಡ್ ಮಾಡಕ್ಕೆ ಯಾರು ಇರಲ್ಲ, ನೀವು ಅವ್ರ ಹತ್ರನೇ ಕೇಳ್ಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಹೋಗ್ಬೋದು. ಅವರ ಫುಡ್ಡನ್ನು ಟ್ರೈ ಮಾಡೋದನ್ನು ಮರಿಬೇಡಿ. ಹಾಗೆ ಅವರ ಕಲ್ಚರ್, ಅವರ ಏನು ಟ್ರೆಡಿಷ್ನಲ್ ಹ್ಯಾಂಡಿಕ್ರಾಫ್ಟ್ಗಳಿದೆ ಅದರ ಮಾರ್ಕೆಟಿಂಗ್ ಮಾಡ್ತಾರೆ. ಅಂದರೆ ಆ ಥರ ಸೆಂಟರ್ ಕೂಡ ಇಟ್ಟಿದ್ದಾರೆ, ಹ್ಯಾಂಡಿಕ್ರಾಫ್ಟ್ ಸೆಂಟರ್ಗಳನ್ನು. ಅದನ್ನು ಕೂಡ ವಿಸಿಟ್ ಮಾಡಿ ಟ್ರೆಡಿಷ್ನಲ್ ಟಿಬೆಟಿಯನ್ ಐಟಮ್ಗಳನ್ನು ನೀವು ಇಲ್ಲಿ ಪಡಿಬಹುದು. ಸಾಕಷ್ಟು ಚೆನ್ನಾಗಿರುವಂತಹ ಸೊಸೈಟಿ, ಹಾಗೆ ಇಲ್ಲಿರುವಂಥ ಮಾನ್ಯುಮೆಂಟ್ಸ್ಗಳು ಕೂಡ ಸಾಕಷ್ಟು ಆಕರ್ಷಕವಾಗಿದೆ. ಆರ್ಕಿಟೆಕ್ಚರ್ಗಳು ಡಿಫ್ರೆಂಟ್ ಲೆವೆಲಲ್ಲಿದೆ. ಈ ಮುನ್ಗೋಡಲ್ಲಿ ನೆಲೆಸಿರುವಂಥ ಈ ಟಿಬೆಟಿಯನ್ ಎಜುಕೇಷನ್ ಮತ್ತು ಸ್ಕೂಲ್ ಅಂತ ಬಂದಾಗ ಅವ್ರದ್ದೇ ಆದ ಇನ್ಸ್ಟಿಟ್ಯೂಟ್ಗಳು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಟಿಬೆಟಿಯನ್ ಲ್ಯಾಂಗ್ವೇಜು, ಲಿಟ್ರೇಚರು, ಬುದ್ಧಿಸ್ಟ್ ಫಿಲಾಸಫಿ, ಇಂಗ್ಲಿಷು, ಹಿಂದಿ ಹಾಗೆ ಮಾಡರ್ನ್ ಸೈನ್ಸ್ಗೆ ಜಾಸ್ತಿ ಅವರು ಒತ್ತನ್ನು ನೀಡ್ತಾರೆ. ಒಂದ್ ಮಾತಲ್ಲಿ ಹೇಳ್ಬೇಕಂದ್ರೆ ಅವರ ಗೋಲ್ ಇಸ್ ಟು ಪ್ರಿಸರ್ವ್ ಟಿಬೆಟಿಯನ್ ಕಲ್ಚರ್ ವೈಲ್ ಪ್ರೊವೈಡಿಂಗ್ ಅ ಮಾಡರ್ನ್ ಎಜುಕೇಶನ್. ಸಾಕಷ್ಟು ಚೆನ್ನಾಗಿತ್ತು. ಇದು ನನ್ನ ಮೊದಲ ಭೇಟಿ ಅಂಡ್ ಎಕ್ಸ್ಪೀರಿಯನ್ಸ್ ವಾಸ್ ಸೋ ಗುಡ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ. ನಾನು ಯಾವ್ದಾದ್ರು ಪ್ಲೇಸ್ ಅನ್ನ ಇಲ್ಲಿ ನೋಡೋದನ್ನ ಮಿಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫ್ಯೂಚರಲ್ಲಿ ಭೇಟಿ ನೀಡಕ್ಕೆ ಪ್ಲಾನ್ ಮಾಡ್ತಾ ಇದ್ದೆ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಬ್ಲಾಗ್ ಅನ್ನ ಇಲ್ಲಿಗೆ ಏನ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡುವಂತ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್.